ಅಪ್ಪ ಸುಮಂತ್, ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗೋದು ಧರ್ಮಸ್ಥಳದಲ್ಲಿ ನಿನಗೆ ಮುಂಚೆನೆ ಗೊತ್ತಿತ್ತಾ? ಇಂಡಿಯಾದಲ್ಲೇ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂದ್ರೆ ಈಗ ಸುಮಂತ್. ಆಹಾ, 19 ವರ್ಷಕ್ಕೆ ಲಕ್ಷ್ಮಿಯನ್ನು ಹುಡುಗಿದ್ದು ಏನೋ ಸಿಕ್ತಲ್ಲ, ಅದು ರವಿಕೆ ಪ್ಯಾನ್ ಕಾರ್ಡು ಏನದು, ಅದ್ರ ಬಗ್ಗೆ ಮಾತಾಡಿದ್ನಲ್ಲ ಅವನು. ಸುಮಂತ್ ಗೌಡ ಹೇಳ್ತಾ ಇದ್ದಾನೆ, ಅಬ್ಬಾ ಕೇಸರಿ ಶಾಲ್ ನಾನು ಮೈ ಮೇಲೆ ಹಾಕೊಂಡಾಗಿಂದ, ಧರ್ಮದ ಪರವಾಗಿ ನಿಂತಾಗಿಂದ, ಧರ್ಮದ ಪರವಾಗಿ ವಿಡಿಯೋ ಮಾಡಕ್ ಶುರು ಮಾಡ್ದಾಗಿಂದ ನನ್ನ ಮೇಲಂತೂ ಬರೀ ದಬ್ಬಾಳಿಕೆ, ಎಲ್ಲರೂ ನನ್ನ ವಿರುದ್ಧ ಆಗ್ಬಿಟ್ಟಿದ್ದಾರೆ, ಅಪೋಸಿಟ್ ಆಗ್ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ ಧರ್ಮ ರಕ್ಷಕನ ವಿರುದ್ಧವಾಗಿ ನಿಂತ ಧರ್ಮ ವಿರೋಧಿಗಳು. ಏನೋ ಕೆಲವೊಂದ್ಸಲ ಹೇಳಿರ್ಬೋದಪ್ಪ, ಬಿಲ್ಡಪ್ ಹಂಗೆ ಹೇಳಿರ್ತೀನಿ, ಹಂಗಂತ ಅದೆಲ್ಲ ನಿಜ ಆಗ್ಬಿಟ್ಟಿರುತ್ತಾ? ನಾನು ಹೇಳ್ತಾ ಇಲ್ಲ, ಸುಮಂತ್ ಹೇಳ್ತಾ. ಇವಾಗ ನೋಡಿದ್ರೆ ನನ್ನ ಹಿಂದೆ ಯಾರು ಇಲ್ಲ ಅಂತಿದ್ಯಾ, ಆದ್ರೆ ಮುಂಚೆ ನೋಡಿದ್ರೆ ಕಿರಿಕಿರ್ತಿಯವ್ರು ಇದಾರೆ, ಪುನೀತ್ ಅಣ್ಣ ಇದಾರೆ, ಚಕ್ರವರ್ತಿ ಅವ್ರು ಇದಾರೆ, ಎಲ್ಲರ ಹೆಸರು ಹೇಳ್ದಲ್ಲಪ್ಪ. ಮತ್ತೆ ನನ್ನಿಂದ ಯಾರು ಇಲ್ಲ ಅಂತ ಹೆಂಗ್ ಹೇಳ್ತಿದ್ಯಾ? ಅಂದ್ರೆ ದುಡ್ಡು ತಗೊಂಡಿರ್ಬೋದು ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಡೌಟ್ ಬಂದಿತ್ತು ಅಷ್ಟೇ. ಈ ಸುಮಂತನ ಆಡಿಯೋಗಳನ್ನ ಯಾರು ರಿಲೀಸ್ ಮಾಡಿದ್ರಲ್ಲ, ಆ ಹುಡುಗನ ಹೆಸರು ಬಂದು ಚೇತನ್ ಅಂತ. ಈ ಚೇತನ್ ಹುಡುಗನ ಜೊತೆ ಸುಮಂತನ್ ಎಲ್ಲ ಹೋಗ್ಬಿಟ್ಟಿದೆ ಅಂತೆ, ಎಲ್ಲ. ನನಗೆ ಯಾರು ಹೇಳ್ಕೊಟ್ಟು ವಿಡಿಯೋ ಮಾಡಿಸ್ಬೇಕಾಗಿಲ್ಲ, ನನಗೂ ಬುದ್ಧಿ ಇದೆ. ನನ್ನ ಸ್ವಂತ ಬುದ್ಧಿಯಿಂದಾನೇ ನಾನು ವಿಡಿಯೋ ಮಾಡಿರೋದು, ನನ್ನ ಸ್ವಂತ ಅನಿಸಿಕೆಯಿಂದ ನಾನು ವಿಡಿಯೋ ಮಾಡಿರೋದು. ಏನಪ್ಪ ಸುಮಂತು, ಚೇತನ್ನು ಬರೀ ಲೈಕ್ಸ್ ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಿದ್ದಾನ? ಹಾಗಾದ್ರೆ ನೀನ್ ಯಾವ್ದಕ್ಕೋಸ್ಕರ ಮಾಡ್ತಿದ್ಯಪ್ಪ? ನಾನೇನ್ ಚಂದನ್ ಗೌಡ ಅವ್ರ ವಿರುದ್ಧ ಲೈಕ್ಸ್ ವ್ಯೂಸ್ಗೋಸ್ಕರ ಏನು ವಿಡಿಯೋ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಂದು ಒಂದೊಂದು ವಿಡಿಯೋ 20,000 ಹೋಗ್ತಾ ಇತ್ತು ಅಂತ ಸುಮಂತ್ ಹೇಳ್ತಾ ಇರೋದು. ಈ ಸುಮಂತ್ ಅನ್ನೋ ಹುಡುಗ ಹೇಳ್ತಿದ್ದಾನೆ, ನಾನು ಸಮೀರ್ ತರ ಇನ್ಮೇಲೆ ಈ ವಿಡಿಯೋ ಮಾಡ್ತೀನಿ, ಅದು ಯಾವ ಕಾನ್ಸೆಪ್ಟ್ ಬಗ್ಗೆ ಅಂತ ಗೊತ್ತಾ? ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ, ಇನ್ನೇನು ಬರುತ್ತೆ ಇಷ್ಟರಲ್ಲೇ. ಅದಕ್ಕೆ ಬಜೆಟ್ ಫಂಡ್ ಮಾಡ್ತಾರ ಯಾರು ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರ್ಯ, RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಮಾತಾಡಕ್ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ನಿನ್ನೆ ಮಂಜು ಗೌಡ ಅವರು ಸುಮಂತ್ ಅನ್ನೋ ಹುಡುಗನ ಇಂಟರ್ವ್ಯೂ ಮಾಡಿದ್ರು. ಅದ್ರ ಬಗ್ಗೆ ಅದರಲ್ಲಿ ನಾನು ಯಾವ ಯಾವ ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡಿದ್ದೆ, ಅಷ್ಟು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತಡ ಮಾಡೋದಕ್ಕೆ ಸಾಕಷ್ಟು ಪಾಯಿಂಟ್ಸ್ಗಳಿದೆ, ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಬೇಕು, ಲೈಕ್ ಕ್ವಶನ್ಸ್ ಕೇಳೋ ಥರ. ಸೊ ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ನಿನ್ನೆ ಒಂದು ಇಂಟರ್ವ್ಯೂ ಶುರುವಾಯಿತು. ಮಂಜು ಗೌಡ ಅವರು ಸುಮಂತ್ ಅನ್ನೋ ಹುಡುಗನ ಕರೆಸಿ ಇಂಟರ್ವ್ಯೂ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ಈಗ ಚಂದನ್ ಗೌಡ್ರದ್ದು ಏನು ಒಂದು ಇನ್ಸಿಡೆಂಟ್ ಶುರುವಾಯಿತು, 50 ಲಕ್ಷ ಫಂಡ್ ವಿಚಾರ. ಇದು ಶುರುವಾಗಿದ್ದು ಫಸ್ಟ್ ಮಂಜು ಗೌಡ ಅವರ ನ್ಯೂಸ್ ಅಂಟ್ ಕರ್ನಾಟಕ ಆ ಒಂದು ಚಾನಲಿಂದಾನೇ ಶುರುವಾಗಿದ್ದು. ಯಾಕೆಂದ್ರೆ ಅವರೇ ಫಸ್ಟ್ ಆ ಒಂದು ಚಾನಲಲ್ಲೇ ಸುಮಂತ್ ಅನ್ನೋ ಹುಡುಗನ ಇಂಟರ್ವ್ಯೂ ಮಾಡಿದ್ದು. ಅದಾದ್ಮೇಲೆ ಏನೇನಾಯಿತು ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ವಿಚಾರಕ್ಕೆ ಬಂದರೆ, ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋ ಬಗ್ಗೆ ನಾನು ಶುರು ಮಾಡೋದಾದ್ರೆ, ಅಲ್ಲಿ ಫಸ್ಟ್ ಪಾಯಿಂಟ್, ಮಂಜು ಗೌಡ ಅವರು ಸುಮಂತ್ ಅನ್ನೋ ಹುಡುಗನ ಇಂಟರ್ವ್ಯೂ ಮಾಡಿದಂಥ ಉದ್ದೇಶ ಬಂದು ಚಂದನ್ ಗೌಡ ಅವರಿಗೆ ಒಂದು ಮಾತು ಕೊಟ್ಟಿರ್ತಾರೆ. ಹಾಗೆ ಅವರು ನಮ್ಗಳು ನೋಡೋವಂಥ ಆಡಿಯನ್ಸ್ಗೂ ಕೂಡ ಒಂದು ಮಾತು ಕೊಟ್ಟಿರ್ತಾರೆ, ಆದಷ್ಟು ಬೇಗ ಸುಮಂತನ್ ಕರೆಸಿ ನಾನು ನಿಮ್ಮ ಕ್ವಶನ್ಸ್ ಏನಿದೆ, ಹಾಗೆ ಈಗ ಆಗಿರ್ತಕ್ಕಂಥ ಒಂದು ಅಲಿಗೇಷನ್ ಏನಿದೆ, ಈಗ ನಡೀತಾ ಇರ್ತಕ್ಕಂಥ ಚರ್ಚೆ ಏನಿದೆ, ಇದೆಲ್ಲದಕ್ಕೂ ನಾನು ಉತ್ತರ ಕೊಡೋದಕ್ಕೋಸ್ಕರ ಮತ್ತೊಮ್ಮೆ ಕರೆಸಿ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆ ಒಂದು ಮಾತನ್ನ ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಆ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಅಬ್ಸರ್ವ್ ಮಾಡಿದೆ. ಮೊದಲನೇದಾಗಿ ನಮ್ಮ ಮಂಜು ಗೌಡ ಅವ್ರು ಕೇಳ್ತಾರೆ, ಹೇಗಿದ್ದೀರಾ ಸುಮಂತ್ ಅಂತ ಕೇಳಿದ್ರೆ, ಇಂಡಿಯಾದಲ್ಲೇ ಮಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂದ್ರೆ ಅದ್ರ ಆಪೋಸಿಟ್ ಆಗಿ ನೋಡಿ ಅಂತ ಹೇಳಿದ್ದು. ಅರ್ಥ ಆಗ್ಲಿಲ್ವಾ? ಸುಮಂತನ ಮಾತುಗಳು ಹಂಗೆ ಇರ್ತಾವೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನ ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ರೆ, ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋದು, ನಿನ್ನ ಹಿಂದೆ ಯಾರು ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿಸ್ತಾ ಇದ್ದಾರೆ, ಯಾರು ವಿಡಿಯೋ ಮಾಡಿಸ್ತಾ ಇದ್ದಾರೆ, ಯಾರು ಇದಾರೆ ಅಂತ ನೀನೆಲ್ಲ ಎಗರಾಡ್ತಿದ್ಯಾ, ಯಾರ್ಯಾರು ಹೇಳ್ಕೊಟ್ಟು ನಿನಗೆ ವಿಡಿಯೋ ಮಾಡಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ರು, ಸಾಕಷ್ಟು ಜನ ಕೇಳ್ತಾ ಇದ್ರು. ಸೊ ಅದಕ್ಕೆ ಆ ಒಂದು ಕ್ವಶನ್ನ ಕೇಳಿದ್ದಕ್ಕೆ ಮಂಜು ಗೌಡ ಅವ್ರಿಗೆ ಸುಮಂತ್ ಕೊಟ್ಟಂತ ರಿಪ್ಲೈ ಏನು ಗೊತ್ತಾ? ನನಗೆ ಯಾರು ಕೂಡ ಹೇಳಿ ವಿಡಿಯೋ ಮಾಡಿಸ್ಬೇಕಾಗಿಲ್ಲ, ನನ್ನ ಬುದ್ಧಿ ನನ್ನ ಕೈಯಲ್ಲಿದೆ. ಸೊ ಆ ಒಂದು ಮಾತನ್ನ ಹೇಳ್ತಾನೆ. ಸೊ ಆ ರೀತಿ ಹೇಳಿ ಸುಮಂತ್ ನನ್ನ ಬುದ್ಧಿ ನನ್ನ ಕೈಯಲ್ಲಿದೆ ಅನ್ನೋ ಒಂದು ಮಾತನ್ನ ಹೇಳಿ ಸಿಗಾಕೊಂಡಿದ್ದು. ಓ, ಸಿಕ್ಕಾಕೊಂಡ್ಬಿಟ್ನಾ? ಅದೇಂಗೆ ಅಂತ ಕ್ವಶನ್ಸ್ ಬರ್ತಾ ಇದೆಯಲ್ಲ ನಿಮ್ಮ ತಲೆಯಲ್ಲಿ. ಹೇಳ್ತೀನಿ ಕೇಳಿ. ಏನಪ್ಪಾ ಅಂತಂದ್ರೆ, ಹಿಂದೆ ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿತ್ತು. ಆ ಒಂದು ಆಡಿಯೋ ಬೈಟಲ್ಲಿ ತುಂಬಾ ರಾಜಾರೋಷವಾಗಿ ಕ್ಯಾಸುವಲ್ ಆಗಿ, ಈ ಕ್ಯಾಸುವಲ್ ಅನ್ನೋ ವರ್ಡ್ ನಂದಲ್ಲ ಸುಮಂತಂದೆ, ಅದಕ್ಕೋಸ್ಕರ ಕ್ಯಾಸುವಲ್ ಆಗಿ ಅಂತಿದ್ದೀನಿ. ಈ ಕ್ಯಾಸುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಸುಮಂತ್ ಅನ್ನೋ ಹುಡುಗ ಹೇಳಿರ್ತಾನೆ, ಏನಂತ ಅಂತಂದ್ರೆ, ನನ್ನಿಂದ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಹಾಗೆ ಹೀಗೆ ತುಂಬಾ ದರ್ಪ ತೋರಿಸಿರ್ತಾನೆ, ನೋಡ್ತೀಯಾ ಹಾಗೆ ಹೀಗೆ, ಅಲ್ಲೇ ಬಂದು ಹೊಡೆದ್ಬಿಡ್ಲಾ ಹಾಗೆ ಹೀಗೆ ಅನ್ನೋದೆಲ್ಲ ಒಂದಷ್ಟು ಆಡಿಯೋಗಳನ್ನ ನೀವು ಕೇಳಿರ್ಬೋದು. ಸೊ ಅದೇ ಆಡಿಯೋದಲ್ಲಿ ನಾನು ಕಿರಿಕೀರ್ತಿ ಅವ್ರನ್ನ ಕೇಳ್ತೀನಿ, ಅವ್ರು ಹೋಗೋ ಅಂದ್ರೆ ಹೋಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರ್ತಾನೆ. ಸೊ ಯಾವುದೋ ಒಂದು ಸಂದರ್ಶನಕ್ಕೆ ಹೋಗೋದಕ್ಕೆ ಜಸ್ಟ್ ಕಿರಿಕೀರ್ತಿ ಅವ್ರನ್ನ ಕೇಳ್ತೀನಿ, ಹೋಗೋ ಅಂದ್ರೆ ಹೋಗ್ತೀನಿ, ಅವ್ರು ಮಾಡೋ ಅಂದ್ರೆ ಮಾಡ್ತೀನಿ ಅನ್ನೋ ಥರ ಮಾತಾಡಿದಂಥ ವ್ಯಕ್ತಿ ಈಗ ನನ್ನ ಬೆನ್ನಿಂದ ಯಾರೂ ಇಲ್ಲ, ನನಗೆ ಬುದ್ಧಿ ಇದೆ, ನನ್ನ ಸ್ವಂತ ಬುದ್ಧಿಯಿಂದ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಇದರಲ್ಲಿ ಯಾವ್ದು ನಂಬಬೇಕು ನನಗೆ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ಇನ್ನು ಮೂರನೇ ಪಾಯಿಂಟ್ಗೆ ಬಂದರೆ, ನೆಕ್ಸ್ಟು ಅಲ್ಲಿ ಮಾತಾಡೋ ಬರದಲ್ಲಿ, ಅಂದರೆ ಚಂದನ್ ಗೌಡ್ರು ಮಾಡಿದಂಥ ವಿಡಿಯೋಗಳಲ್ಲಿ ತಪ್ಪುಗಳನ್ನು ಹುಡುಕುವಂಥ ಒಂದು ಬರದಲ್ಲಿ ಒಂದು ಮಾತು ಬರುತ್ತೆ, ಲಕ್ಷ್ಮಿಯನ್ನು ಹುಡುಗಿದು ಅದೇನೋ
ಸಿಕ್ತಲ್ಲ ಅದು ಅಲ್ಲಿ ಧರ್ಮಸ್ಥಳದಲ್ಲಿ SIT ತನಿಖೆ ನಡಿಬೇಕಾದ್ರೆ ಲಕ್ಷ್ಮಿಯನ್ನು ಹುಡುಗಿದ ಅದೇನೋ ಸಿಕ್ತಲ್ಲ ಅದು ID ಪ್ಯಾನ್ ಕಾರ್ಡ್ ಅದು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಗೊತ್ತಾ? ಅದೇ ಒಂದು ಆಡಿಯೋಗೆ ಬರ್ತೀನಿ ವಾಪಸ್. ಸುಮಂತದ ಒಂದು ಆಡಿಯೋ ರಿಲೀಸ್ ಆಗಿದ್ದಾಗ ಆ ಒಂದು ಆಡಿಯೋದಲ್ಲಿ ಸುಮಂತ್ ಹೇಳಿರ್ತಾನೆ, ಹತ್ತತ್ರ 8,000 ಚಿಲ್ಲರೆ ಪುಟಗಳು, 5,500 ಪುಟಗಳು ಈ ಥರ ಹೇಳಿ, ಇಷ್ಟು ಪುಟಗಳಿದೆ ಅದು ಸೌಜನ್ಯ ಕೇಸ್ ಬಗ್ಗೆ. ಅಷ್ಟು ನೀನು ಯಾವ ಪೇಜಲ್ಲಿ ಏನಿದೆ ಅಂತ ಕೇಳಿದ್ರು ಕೂಡ, ಈ ಯಾವ ಒಂದು ಮ್ಯಾಟರ್ ಹೇಳಿದ್ರು ಕೂಡ, ಈ ಮ್ಯಾಟರ್ ಇಷ್ಟನೇ ಪೇಜಲ್ಲೇ ಇದೆ ಅಂತ ಅಷ್ಟು ಕರೆಕ್ಟಾಗಿ ಹೇಳ್ತೀನಿ ನಾನು. ಕೇಳ್ತೀಯಾ ಕ್ವಶನ್ನು? ಕೇಳ್ತೀಯಾ ಅಂತ ಹೇಳ್ದಂತ ಸುಮಂತ್ಗೆ ಜಸ್ಟ್ ಆ ಲಕ್ಷ್ಮಿಯನ್ನ ಹುಡುಗಿದು ಏನ್ ಸಿಕ್ಕಿತ್ತು ಪ್ರೂಫು, ಅದು ರವಿಕೆನಾ, ID ಕಾರ್ಡಾ, ಪ್ಯಾನ್ ಕಾರ್ಡಾ, ಅದು ಕೂಡ ನೆನ್ಪಿಟ್ಕೊಳಕ್ಕಾಗಿಲ್ಲ. ಅದನ್ನೇ ಅದೇನೋ ಸಿಕ್ತಲ್ಲ ಅದು ಅನ್ನೋ ಒಂದು ಮಾತು, ಈ ತೊದಲಿಕೆ ಇದ್ಯಾಕೆ? 8,500 ಪುಟಗಳನ್ನೇ ನೆನ್ಪಿಟ್ಕೊಳ್ಳೋಂಥ ಮೆಮೊರಿ ಪವರ್ ಇರೋಂಥ ಸುಮಂತು ಈ ಒಂದು ಸಣ್ಣ ಮ್ಯಾಟ್ರನ್ನ ನೆನ್ಪಿಟ್ಕೊಳ್ಳೋದ್ರಲ್ಲಿ ಎಡವ್ಬಿಟ್ರ ಅಂತ ಅನಿಸ್ತು ಅಷ್ಟೇ. ನೆಕ್ಸ್ಟು, ಕೆಲವೊಂದ್ಸಲ ಬಿಲ್ಡಪ್ಗೆ ಹೇಳಿರ್ಬೋದು, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಯಾವ್ದು ಹೇಳಿ? ಕೆಲವೊಂದ್ಸಲ ಬಿಲ್ಡಪ್ಗೆ ಹೇಳಿರ್ಬೋದು, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಅದು ಅದೇ ನನ್ನ ಹತ್ರ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಬಿಲ್ಡಪ್ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ಅವೆಲ್ಲ ಬಿಲ್ಡಪ್ ಹೇಳಿರೋದು. ನಿಮ್ಗಳಿಗೆ ಯಾವ್ದು ನಂಬಕ್ಕಾಗಲ್ಲ, ಆಮೇಲೆ ಯಾವ್ದು ರೌಡಿಸಮ್ ಮಾಡಿರೋದು, ಯಾವ್ದು ದಬ್ಬಾಳಿಕೆ ಮಾಡಿರೋದು, ಅವಾಜ್ ಹಾಕಿರೋದು ಅಂತ ಅನಿಸ್ತಿದೆಯಲ್ಲ ನಿಮ್ಗೆ, ಅದೆಲ್ಲ ಜಸ್ಟ್ ಬಿಲ್ಡಪ್ ಹೇಳಿರೋದು ಅಷ್ಟೇನೆ. ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ, ಟಾರ್ಗೆಟ್ ಕೇಸರಿ ಶಾಲನ್ನ ಹಾಕಿದ್ದಕ್ಕೆ, ಧರ್ಮದ ಪರ ನಿಂತಿದ್ದಕ್ಕೆ, ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಕೂಡ ನನಗೆ ಆಪೋಸಿಟ್ ಆಗಿ ನಿಂತಿದ್ದಾರೆ, ಎಲ್ಲರೂ ನನಗೆ ಆಪೋಸಿಟ್ ಆಗಿ ಮಾತಾಡ್ತಿದ್ದಾರೆ. ಸುಮಂತು, ಎಲ್ಲರೂ ನಿನ್ಗೆ ಆಪೋಸಿಟ್ ಆಗಿ ಮಾತಾಡ್ತಿರೋದು ನೀನು ಕೇಸರಿ ಶಾಲ ಹಾಕಿದ್ದಕ್ಕಲ್ಲ, ನೀನು ಧರ್ಮದ ಪರವಾಗಿ ನಿಂತಿದ್ದಕ್ಕಲ್ಲ, ಅಲ್ವೇ ಅಲ್ಲ. ನೀನು ವಿಡಿಯೋಗಳನ್ನ ಮಾಡಿದ್ದಕ್ಕೂ ಅಲ್ಲ. ಎಲ್ಲರೂ ನಿನ್ಗೆ ಆಪೋಸಿಟ್ ಆಗಿದ್ದೇನು ಕೇಳು? ಯಾರ ಪರವಾಗಿ ನಿಂತಿದ್ಯಾ? ಎಲ್ಲಿ ನಿಂತಿದ್ಯಾ? ಯಾವ ಜಾಗದಲ್ಲಿ ನಿಂತಿದ್ಯಾ? ಓಕೆ, ಪರವಾಗಿಲ್ಲ ಅಂತ ಕ್ಷಮಿಸಿದ್ರು ನೀನು ಮಾಡದಂತ ಫಸ್ಟ್ ಒಂದು ಕೆಲಸ ಇತ್ತಲ್ಲ. ಯಾಕಂದ್ರೆ ಈಗ ಯಾರ ಪರವಾಗಿ ನಿಂತಿದ್ಯಾ ಅನ್ನೋದು ಕೂಡ ಒಂದು ಡೌಟ್ ಅಲ್ಲಿ ಇದೆ. ಇಟ್ಸ್ ಓಕೆ, ಅದು ತನಿಖೆ ನಡೀತಾ ಇದೆ, ಅದನ್ನ ದೊಡ್ಡವರು ಡಿಸೈಡ್ ಮಾಡ್ತಾರೆ, ಆರೋಪಿಗಳು ಯಾರು. ಓಕೆ, ಈಗ ನೀನ್ ಕೂಡ ಧರ್ಮದ ಪರವಾಗಿ ನಿಂತಿದ್ಯಾ, ದೇವಸ್ಥಾನದ ಪರವಾಗಿ ನಿಂತಿದ್ಯಾ, ಇಟ್ಸ್ ಓಕೆ. ಹಾಗಂತ ದೇವಸ್ಥಾನ ಅಪೋಸಿಟ್ ಆಗಿ ಯಾರು ಕೂಡ ಇಲ್ಲ. ನನ್ನ ಒಂದು ಅನಿಸಿಕೆಯಲ್ಲಿ ಹೇಳ್ಬೇಕಂದ್ರೆ ದೇವಸ್ಥಾನದ ಅಪೋಸಿಟ್ ಆಗಿ ಯಾರು ಕೂಡ ಇಲ್ಲ. ಅಪ್ಪಿತಪ್ಪಿ ಇದ್ರೆ ಅವ್ರಿಗೂ ನಮಗೂ ಸಂಬಂಧ ಅಂತೂ ಇಲ್ಲ. ಬಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತ. ಮೇನ್ ಪಾಯಿಂಟ್ ಈಗ ಹೇಳ್ತೀನಿ ಕೇಳು. ನಿನ್ಗೆ ಆಪೋಸಿಟ್ ಆಗಿದ್ದು ಎಲ್ಲರೂ ಕೂಡ ಯಾಕೆ ಅಂತಂದ್ರೆ, ನೀನು ಚಂದನ್ ಗೌಡ್ರ ವಿರುದ್ಧ ಒಂದು ಎಸ್ದಲ್ಲ, ಒಂದು ಕಂಬಿ ಇಲ್ಲದೆ ಒಂದು ರೈಲ್ ಬಿಟ್ಟಲ್ಲಪ್ಪ. ಆ ರೈಲು ಎಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಆಯ್ತು, ಅದನ್ನ ನೀನು ಪ್ರೂವ್ ಮಾಡ್ಬಿಟ್ಟಿದ್ರೆ, ನೀನು ಕೇಸರಿ ಶಾಲ ಹಾಕಿದ್ದಕ್ಕೂ ನೀನು ಧರ್ಮದ ಪರವಾಗಿ ಮಾತಾಡಿದ್ದಕ್ಕೂ ಒಂದು ಅರ್ಥ ಇರ್ತಿತ್ತು. ಬಟ್ ನೀನ್ ಮಾಡಿದ್ದೇನು? ಕ್ಯಾಮ್ರಾ ಮುಂದೆ ಬಂದಾಗ ಒಂಥರ ಮಾತಾಡೋದು, ಕ್ಯಾಮ್ರಾ ಆಫ್ ಆದ್ಮೇಲೆ ಇನ್ನೊಂಥರ ಮಾತಾಡೋದು, ಆಡಿಯೋ ರೆಕಾರ್ಡ್ಗಳಲ್ಲಿ ಇನ್ನೊಂಥರ ಮಾತಾಡೋದು. ಮೂರ್ ತರ ಬಣ್ಣ. ಅದಕ್ಕೇನೆ ಜನ ಎಲ್ಲಿಡ್ಬೇಕು ಅಲ್ಲಿ ಇಡ್ತಾರೆ ಅಷ್ಟೇ. ಜನಗಳಿಗೆ ಗೊತ್ತು ಯಾರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾರನ್ನ ಎಲ್ಲಿಡ್ಬೇಕು ಅಂತ ಅಷ್ಟೇ. ಸೊ ಹಾಗಾಗಿ ನೀನು ಕೇಸರಿ ಶಾಲ ಹಾಕಿದ್ದಕ್ಕೆ ಯಾರು ಕೂಡ ನೀನು ದೂರ ಮಾಡಿಲ್ಲ ಕಣಪ್ಪ. ಯಾರು ಕೂಡ ನೀನು ಅಪೋಸಿಟ್ ಆಗಿ ನಿಂತ್ಕೊಂಡಿಲ್ಲ. ಅದು ನಮ್ಮ ಒಂದು ಧರ್ಮದ ಸಂಕೇತ. ಅದನ್ನ ಯಾರು ಹಾಕಿದ್ರು ಕೂಡ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅನ್ಯ ಧರ್ಮದ ಜನ ಹಾಕಿದ್ರು ಕೂಡ ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ನಮ್ಮ ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡೋರು ಎಲ್ಲರೂ ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ. ಬಟ್ ಅಪ್ಪಿ ತಪ್ಪಿ ನಿನ್ಗೆ ಆ ಒಂದು ಶಾಲಿಂದ ಯಾರು ಕೂಡ ನಿನ್ಗೆ ಅವಮಾನ ಮಾಡಿಲ್ಲ. ಅದನ್ನ ಆ ಒಂದು ಮಾತನ್ನು ತೆಗೆದು ಬಿಡು. ನಿನಗೆ ಅವಮಾನ ಆಗ್ತಿರೋದು ನೀನು ಮಾಡ್ಕೊಂಡಂತ ಕೆಲಸಗಳಿಂದ, ನಿನ್ನ ಒಂದು ನಾಲ್ಗೆಯಿಂದ ಅಷ್ಟೇ. ನಿನ್ನ ನಾಲ್ಗೆನೇ ನಿನ್ನ ಶತ್ರು. ನಿನ್ನ ನಾಲ್ಗೆಯಿಂದ ನಿನ್ನ ಒಂದು ಹೆಸರು ಹಾಳಾಗ್ತಿದೆ ಹೊರತು ಬೇರೆ ಯಾವ ಒಂದು ಕಾರಣಕ್ಕೂ ಅಲ್ಲ. ಕೇಸರಿ ಶಾಲಂತೂ ಮಧ್ಯದಲ್ಲೇ ತರಲೇಬೇಡ, ಧರ್ಮ ಅಂತೂ ತರಲೇಬೇಡ. ನಾನು ಪ್ರತಿ ಸಲ ಎಲ್ರಿಗೂ ಕೇಳ್ಕೊಳ್ಳೋದು ಅದನ್ನೇ. ಇಲ್ಲಿ ಸೌಜನ್ಯ ವಿಚಾರಗಳಲ್ಲಿ ದಯವಿಟ್ಟು ಧರ್ಮನ ತರಬೇಡಿ ಅಂತಂದೇಳಿ.